ಈ ವಿಮಾನ ದುರಂತ ಘಟನೆ ಆದ ನಂತರ ಆಗಿರುವಂಥ ಅನಾಹುತಗಳು ಒಂದ ಎರಡ 265 ಜನ ಸಾವನ್ನಪ್ಪಿರೋದು. ಏಕೈಕ ಪ್ರಯಾಣಿಕ ಬದುಕುಳಿದಿರೋದು. ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಗೆದ್ದಿದ್ದು ಹೇಗೆ? ಕರಾಳ ಕ್ಷಣವನ್ನ ಮೃತ್ಯುಂಜಯ ಈಗ ಬಿಚ್ಚಿಟ್ಟಿರೋದು. ವಿಮಾನ ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಕುಮಾರ್ ಸಾವನ್ನ ಗೆದ್ದಿದ್ದು ಹೇಗೆ? ಕರಾಳ ಕ್ಷಣವನ್ನ ಮೃತ್ಯುಂಜಯ ಬಿಚ್ಚಿಟ್ಟಿದ್ದಾರೆ. ಮೃತ್ಯುಂಜಯ ಯಾಕೆ ಅಂತಂದ್ರೆ ಅಷ್ಟೆಲ್ಲ ಜನ ಸಾವನ್ನಪ್ಪಿದಾಗ 241 ಜನ ಸಾವನ್ನಪ್ಪಿದಾಗ ಈ ವ್ಯಕ್ತಿ ಮಾತ್ರ ಬದುಕುಳಿದಿದ್ದು ಬಹಳ ಆಶ್ಚರ್ಯ. ಅದು ಒಂಥರ ಮಿರಾಕಲ್. ಅದು ನನ್ನ ಜೀವನದಲ್ಲಿ ಈ ಕರಾಳತೆ ನೋಡಿರಲಿಲ್ಲ ಅಂತ ಹೇಳ್ತಾರೆ ಅವರು. ಪ್ರಧಾನಿಗಳನ್ನು ಮಾತನಾಡಿಸುವಂಥ ಟೈಮಲ್ಲಿ ಅವರುಗಳನ್ನೆಲ್ಲ ಬಿಚ್ಚಿಟ್ಟಿದ್ದಾರಂತೆ. ಇದು ಅಲ್ಲಿದ್ದಂಥ ರಮೇಶ್ ವಿಶ್ವಾಸ್ ಕುಮಾರ್ ಮಾತನಾಡ್ತಾ ಇದ್ದಿದ್ದು. ಅವ್ರು ಹೇಳ್ತಾ ಇದ್ದಿದ್ದು ಫ್ಲೈಟ್ ಟೇಕ್ ಆಫ್ ಆದ ನಂತರ ಒಂಥರ ಇಂಜಿನೇ ಆಫ್ ಆಗೋಯ್ತು ಅಂತ ಹೇಳಿ. ಅಂದರೆ ಈಗ ಕಾರ್ ಹಿಂಗೆ ಹೋಗಬೇಕಾದ್ರೆ ಸಡನ್ನಾಗಿ ಕಾರ್ ಬಂದಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಟೇಕ್ ಆಫ್ ಆಯಿತು. ಎಕ್ಸಿಲೇಟರ್ ಕೊಡಬೇಕಾಗಿತ್ತು, ಎಕ್ಸಿಲೇಟ್ರೇ ಇಲ್ಲ, ಬಂದಾಗ್ಬಿಟ್ಟಿದೆ ವಿಮಾನ. ಆಮೇಲೆ ಅವ್ರಿಗೆ ಅರ್ಥ ಆಯ್ತಂತೆ, ಅಷ್ಟೊತ್ತಿಗೆ ಏನೂ ಗೊತ್ತಾಗಲಿಲ್ಲ ಅವ್ರಿಗೆ. ಅದು ಬಿಲ್ಡಿಂಗ್ ಮೇಲೆ ಬಿದ್ದ ನಂತರ ಒಂದು ಪೋರ್ಷನ್ನು ಬಿಲ್ಡಿಂಗ್ನ ಕೆಳಭಾಗದಲ್ಲಿ ಏನು ಬಿದ್ದಿದೆ ಅಲ್ಲಿ ಇವರಿದ್ರಂತೆ. ಅಷ್ಟೊತ್ತಿಗೆ ಬೆಂಕಿನೂ ಹತ್ಕೊಂಡಿದೆ. ಬಟ್ ಇನ್ನೊಂದು ಭಾಗ ಏನಿದೆ ಅದು ಗೋಡೆಗೆ ಒರ್ಕೊಂಡಿದ್ದರಿಂದ ಅಲ್ಲಿ ಯಾರೂ ಆಚೆ ಬರೋಕ್ಕಾಗಲಿಲ್ಲ. ಅವರ ಕಣ್ಮುಂದೆನೇ ಏರ್ ಹೋಸ್ಟೆಸ್ಸು ಮತ್ತು ಅಲ್ಲಿ ಆಂಟಿ ಅಂಕಲ್ ಯಾರೋ ಇದ್ರಂತೆ. ಪಾಪ ಅವರು ಎಲ್ಲ ಸುಟ್ಬಿಟ್ರು ಅಂಥೇಳಿ. ಇವ್ರಿಗೂ ಕೂಡ ಎಡಗೈಗೇನೋ ಸ್ವಲ್ಪ ಸುಟ್ಟಿದೆ ನನಗೆ ಅಂತ ಹೇಳ್ತಿದ್ದಾರೆ ಆಚೆ ಬರಬೇಕಾದ್ರೆ. ಇವ್ರ ಭಾಗದಲ್ಲಿದ್ದಂಥ ಜಾಗ ಏನಿದೆ ಅಲ್ಲಿ ಆ ಡೋರ್ ಏನೋ ಮುರಿದು ಬಿದ್ದಿತ್ತು. ಅದರಿಂದ ಪಾರಾಗಿ ನಾನು ಆಚೆ ಬಂದೆ. ಅವ್ರಿಗೆ ಆಶ್ಚರ್ಯ ಆಗ್ತಿದೆ ನಾನು ಹೆಂಗೆ ಬದುಕಿದೆ ಅಂತ ಹೇಳಿ. ಸೊ ಅದನ್ನು ಅಲ್ಲಿ ರಮೇಶ್ ವಿಶ್ವಾಸ್ ಕುಮಾರ್ ಅವ್ರು ಹೇಳ್ತಾ ಇದ್ರು. ಅವ್ರನ್ನ ಮಾತನಾಡಿಸೋ ಟೈಮಲ್ಲಿ ಏನಾಯಿತು ಅನ್ನೋದು ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಟೇಕ್ ಆಫ್ ಆದ ನಂತರ ಸಂಪೂರ್ಣವಾಗಿ ವಿಮಾನ ಬಂದ್ ಆಗಿದ್ದು.